Papu? ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಕೂಡ ಅಷ್ಟೇ ನನ್ನ ಮಗನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ ಅಂತಲೇ ಹೇಳ್ಬೋದು. ಸೊ ಅವನು ಟಮ್ಮಿ ಟೈಮ್ ಮಾಡಬೇಕಾದ್ರೆ ಲೈಕ್ ಅರೌಂಡ್ 2.5-3 ಮಂತ್ಸ್ ಇರಬೇಕಾದ್ರೆ ಅವ್ನು ಟಮ್ಮಿ ಟೈಮ್ ಮಾಡ್ತಿದ್ದೆ. ಸೊ ಆವಾಗ ಆ ವಿಂಡೋ ಕ್ಲಿಪ್ಪಿಂಗ್ಸ್ನ ನಾನು ಕ್ಯಾಪ್ಚರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಅದನ್ನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ತಮ್ಮನೇಲಿ ನೋಡಿದಿರಾ, ನಮ್ಮ ಮಗನಿಗೆ ನಾವು ಸ್ಟ್ರಾಲರ್ ತೊಗೊಂಡ್ವಿ ಆರ್ಡರ್ ಮಾಡಿ. ಸೊ ಅದು ಬಂದು ನಾವು ಅಮೆಝಾನಲ್ಲೋ ಅಥವಾ ಫಸ್ಟ್ ಕ್ರೈ ಅನಿಸುತ್ತೆ, ನಾನು ಫಸ್ಟ್ ಕ್ರೈಯಲ್ಲಿ ಆರ್ಡರ್ ಮಾಡೋದು ಯೂಶ್ವಲಿ ಎಲ್ಲನೂ. ಸೊ ಅಲ್ಲಿ ನಾನು R4 ರ್ಯಾಬಿಟ್ ಅನ್ನೋ ಒಂದು ಬ್ರ್ಯಾಂಡಿಂದ ಸ್ಟ್ರಾಲರ್ ಆರ್ಡರ್ ಮಾಡ್ಕೊಂಡಿದ್ವಿ. ತುಂಬ ಹೈಫೈ ಏನಲ್ಲ, ಬಟ್ ಬೇಸಿಕ್ ಒನ್ ಅಂತಲೇ ಹೇಳ್ಬೋದು. ಸೊ ಅದು ಬಂದು ಅರೌಂಡ್ 5,000 to 6,000 ಏನೋ ಅನಿಸುತ್ತೆ ನನಗೆ ಅವಾಗ ಪ್ರೈಸ್ ಬಿದ್ದಿದ್ದು. ಆರ್ಡರ್ ಮಾಡ್ಕೊಂಡಿದ್ವಿ. ಆ್ಯಸ್ ಅ ಪೇರೆಂಟ್ಸ್ ನನಗೂ ನನ್ನ ಹಸ್ಬೆಂಡ್ಗೂ ಏನು ತೊಗೊಳ್ಬೇಕು, ಲೈಕ್ ನ್ಯೂ ಮಾಮ್ ಅಲ್ವಾ, ನ್ಯೂ ಡ್ಯಾಡ್ ನ್ಯೂ ಮಾಮ್, ಪಾಪುಗೆ ಏನು ತೊಗೊಳ್ಬೇಕು ಅನ್ನೋ ಯೋಚನೆ ಇರ್ತಿತ್ತು. ಸೊ ಹಾಗಾಗಿ ನಾವು ಪಾಪುಗೆ ಸ್ಟ್ರಾಲರ್ ಬೆಸ್ಟ್ ಅಂತ ನಮಗೆ ಅನ್ನಿಸ್ತು. ಬಟ್ ಎಷ್ಟೊಂದು ಜನ ಕ್ರ್ಯಾಡಲ್ ತೊಗೊಳ್ತಾರೆ, ಆಮೇಲೆ ಬೇಬಿ ರಾಕರ್ ತೊಗೊಳ್ತಾರೆ, ಏನೇನೋ ಬಂದುಬಿಟ್ಟಿದೆ ಇವಾಗ. ಸೊ ಬೇಬಿ ವಾಕರೆಲ್ಲ ತೊಗೊಳ್ತಾರೆ. ಸೊ ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ. ಬಟ್ ನಮಗೆ ಬೇಬಿ ಗೇರ್ ಅಂದರೆ ಸ್ಟ್ರಾಲರ್ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಅದನ್ನು ಆರ್ಡರ್ ಮಾಡ್ಕೊಂಡಿದ್ವಿ. ನಾವು ನಮ್ಮ ಪಾಪುಗೆ ಕ್ರ್ಯಾಡಲ್ ತೊಗೊಂಡಿಲ್ಲ ಆ್ಯಂಡ್ ಬೇಬಿಗೆ ರಾಕರ್ ಕೂಡ ತೊಗೊಂಡಿಲ್ಲ. ಬೇಬಿ ರಾಕರೆಲ್ಲ ತೊಗೊಂಡ್ರೆ ಜಾಗ ತುಂಬ ಹಿಕ್ಕಟ್ಟಂತ ಅನಿಸುತ್ತೆ, ಮನೆ ಸ್ಪೇಷಿಯಸ್ ಆಗಿರಲ್ಲ ಅಂತ ನಾವು ಅದೆಲ್ಲ ತೊಗೊಂಡಿಲ್ಲ. ಆ್ಯಂಡ್ ನಮ್ಮ ತಾಯಂದರು ನಮ್ಮನ್ನ ಹೇಗೆ ಸೀರೆ ಜೋಲಿಲಿ ಮಲಗಿಸ್ತಾಯಿದ್ರು, ಸೊ ಅದೇ ರೀತಿ ನನ್ನ ಮಗನೂ ಕೂಡ ಅಷ್ಟೇ, ನಾನು ಸೀರೆಯಲ್ಲಿ ಜೋಲಿ ಒಳಗಡೆ ಹಾಕಿ ಮಲಗಿಸ್ತೀನಿ. ಸೊ ಅದೇ ಇಷ್ಟಪಡ್ತಾನೆ, ಅವನು ಕಂಫರ್ಟಬಲ್ ಇದ್ದಾನೆ. ನೋಡಿ, ಸ್ಟ್ರಾಲರ್ ತರಿಸಿದಂಗೆ ಅದನ್ನು ಓಪನ್ ಮಾಡಿ ಅವನ ಎಕ್ಸ್ಪೀರಿಯೆನ್ಸ್ ನೋಡೋಣ ಹೆಂಗೆ ಅನಿಸುತ್ತೆ ಅಂತ ಮಲಗಿಸಿದ್ರೆ ಅವ್ನು ಎಂಜಾಯ್ ಮಾಡ್ತಿದ್ದಾನೆ. ಅವನೇನು ಕ್ರ್ಯಾಂಕಿ ಆಗಿಲ್ಲ, ಹಾಗೆ ಅವ್ನಿಗೇನು ಇಷ್ಟ ಆಗ್ತಾಯಿಲ್ಲ ಅಂತ ಏನಿಲ್ಲ, ಆರಾಮಾಗಿ ಎಂಜಾಯ್ ಮಾಡ್ತಿದ್ದಾನೆ. ಸೊ ಈ ಒಂದು ಸ್ಟ್ರಾಲರ್ ತರಿಸೋದಕ್ಕೆ ಮೇನ್ ಉದ್ದೇಶ ಏನಂತ ಹೇಳಿದ್ರೆ, ನಾವು ಯೂಶ್ವಲಿ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಸೊ ಹೋಗಿದ್ದ ಕಡೆ ಎಲ್ಲ ಪಾಪನ ಎತ್ಕೊಂಡೇ ಇರಬೇಕಲ್ಲ ಅಂತ ಅಂದ್ಬಿಟ್ಟು ನಾವು ಈ ಒಂದು ಸ್ಟ್ರಾಲರ್ನ ತರಿಸ್ಕೊಂಡಿದ್ದು. ಆ್ಯಂಡ್ ಹ್ಯಾಂಡಿ ಕೂಡ ಇದೆ ಆ್ಯಂಡ್ ಈಸಿಯಾಗಿ ಒಂದೇ ಒಂದು ಸ್ಟ್ರೆಚಲ್ಲಿ ಫೋಲ್ಡ್ ಕೂಡ ಮಾಡ್ಬೋದು. ಸೊ ಅದನ್ನು ತರಿಸ್ಕೊಂಡಿದ್ವಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ನೋಡೋಣ ಹೆಂಗೆ ಅನಿಸುತ್ತೆ ಅಂತ ಹೇಳಿಬಿಟ್ಟು ಸ್ಟ್ರಾಲರ್ಗೆ ಪಾಪನ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ವಿ. ಬೆಳಗ್ಗೆ ಸುಮಾರು ಒಂದು 8 ಗಂಟೆ ಅನಿಸುತ್ತೆ. ಬೆಳಗಿನ ಬಿಸಿಲು ತುಂಬ ಒಳ್ಳೇದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಸನ್ ಬಾತ್ ಮಾಡ್ಸೋಣ ಅಂತ ಅವನ್ನ ಕರ್ಕೊಂಡು ಹೋಗ್ತಾಯಿದ್ವಿ. ವೆರಿ ಫಸ್ಟ್ ಟೈಮ್ ಪಾಪನ ಹೊರಗೆ ಕರ್ಕೊಂಡು ಬಂದಿದ್ದೀನಿ ಸ್ಟ್ರಾಲರಲ್ಲಿ. ಸೊ ಅಣ್ಣವರು ಫುಲ್ಲು ತಾಚಿ ಮಾಡ್ತಿದ್ದಾರೆ ಹೊರಗಡೆ ಕರ್ಕೊಂಡು ಬಂದಿದ್ದ ತಕ್ಷಣ. ಫಸ್ಟ್ ಟೈಮ್ ಅಲ್ವಾ, ಅವನಿಗೆ ಹೊಸ ಎಕ್ಸ್ಪೀರಿಯೆನ್ಸು. ಸೊ ಏನಕ್ಕೆ ಅಂತ ಹೇಳಿದ್ರೆ, ಬೆಳಗ್ಗೆ ಟೈಮು ಬಿಸಿಲು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಪಾಪುಗೆ ಒಂದು ರೌಂಡ್ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಹಾಗೆ ಒಂದು ವಿಡಿಯೋ ಮಾಡ್ಕೊಂಡೆ ನಿಮ್ಗೆಲ್ರಿಗೂ ತೋರಿಸೋಣ ಅಂತ. ಈ ಒಂದು ಸ್ಟ್ರಾಲರ್ದು ಲಿಂಕ್ ನಿಮಗೆ ಯಾರಿಗಾದರೂ ಬೇಕಿದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಸೊ ನಾನು ಲಿಂಕ್ನ ಅಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ತುಂಬ ಏನು ಕಷ್ಟ ಇಲ್ಲ. ಅಮೆಝಾನ್ ಹಾಗೆ ಫಸ್ಟ್ ಕ್ರೈ ಈ ಒಂದು ಆ್ಯಪ್ಗಳಲ್ಲಿ ನೀವು ಸರ್ಚ್ ಮಾಡಿದ್ರೆ ನಿಮಗೆ R4 ರ್ಯಾಬಿಟ್ ಬ್ರ್ಯಾಂಡಿಂದ ಹಲವಾರು ಮಾಡೆಲ್ ಸಿಗುತ್ತೆ, ಲೈಕ್ ಸ್ಟ್ರಾಲರು. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ. ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಮತ್ತಷ್ಟು ವೀಡಿಯೋಸ್ನ ಎಡಿಟ್ ಮಾಡಿ ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಡಿಲೇ ಆಗ್ತಿದೆ, ಅದಕ್ಕೆ ಕ್ಷಮೆ ಇರಲಿ. ಓಕೆನಾ? ಸೊ ಸಿ ಯು ಅಗೈನ್. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.